ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೆಸರು ಕಾಳಿನ ದೋಸೆನ ರೆಡಿ ಮಾಡ್ಕೊಳ್ತಿದ್ದೀನಿ. ಇದು ದೇಹಕ್ಕೆ ತಂಪಾದಂಥದ್ದು, ಹಾಗೆಯೇ ರುಚಿಕರವಾಗಿಯೂ ಆಗುತ್ತೆ. ಬೆಳಗಿನ ತಿಂಡಿಗೆ ಒಳ್ಳೆಯ ರೆಸಿಪಿಯಾಗಿರುತ್ತೆ. ಇವಾಗ ನಾನು ಒಂದು ಬೌಲ್ಗೆ ರಾತ್ರಿನೇ ನೆನೆಸ್ಕೊಳ್ತಿದ್ದೀನಿ. ಒಂದು 2 ಬೌಲಷ್ಟು ಹೆಸರು ಕಾಳನ್ನ ಹಾಕ್ಕೊಂಡಿದ್ದೀನಿ. ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ಅಕ್ಕಿನ ಸೇರಿಸ್ಕೊಂಡು ತೊಳೆದು ನೀರನ್ನ ಚೆಲ್ಲಿ ಒಂದೆರಡು ಸಾರಿ ತೊಳೆದು ನೀರನ್ನ ಚೆಲ್ಲಿ ಆನಂತರ ನೆನೆಸಿಟ್ಕೊಳ್ತಿದ್ದೀನಿ. ಇವಾಗ ಬೆಳಿಗ್ಗೆ ನಾನು ಇದನ್ನು ದೋಸೆಗೆ ರೆಡಿ ಮಾಡ್ಕೊಳ್ತೀನಿ. ಇಷ್ಟು ಚೆನ್ನಾಗಿ ನೆಂದಿದೆ. ಇದ್ರ ಜೊತೆಗೆ ನಾನು ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ರುಬ್ಕೊಳ್ತೀನಿ. ಈ ರೀತಿ ಒಂದು 3 ಸಾರಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಾನು. ಉಪ್ಪನ್ನು ಅರಳುಪ್ಪನ್ನು ಬೇಕಿದ್ರೂ ರುಬ್ಬುವಾಗಲೇ ಹಾಕ್ಕೋಬೋದು, ಅಥವಾ ಪುಡಿ ಉಪ್ಪನ್ನ ಕಲಸುವಾಗ ಹಾಕ್ಕೋಬೋದು. ಈ ರೀತಿ ರೆಡಿಯಾಗಿದೆ. ಆನಂತರ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸೇರಿಸ್ಕೊಳ್ತೀನಿ. ನಾನು ರುಬ್ಬೋದಕ್ಕೆ ಉಪ್ಪು ಹಾಕಿರಲಿಲ್ಲ, ಹಾಗಾಗಿ ಇವಾಗಲೇ ಪುಡಿ ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ. ಇವಾಗ ಜಾರ್ಗೆ ನೀರನ್ನ ಹಾಕಿ ದೋಸೆ ಹಿಟ್ಟನ್ನು ಅದಕ್ಕೆ ಇದನ್ನು ಕಲಿಸ್ಕೊಳ್ತೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ದೋಸೆನ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ. ಆನಂತರ ನಾನು ತವಾಗೆ ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆದು ಎಣ್ಣೆನ ಹಚ್ಕೊಳ್ತಿದ್ದೀನಿ. ಹಚ್ಕೊಂಡ ನಂತರ ದೋಸೆನ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ದೋಸೆ, ಹಾಗೆಯೇ ರುಚಿಗೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ನಾನು ಒಂದು 4-5 ದೋಸೆ ಹಾಕೋದನ್ನು ತೋರಿಸಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ವಾಹಿನಿನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ಗಳಲ್ಲಿ ತಿಳಿಸಿ. ನೋಡಿ, ನಾನು ಒಂದು 4-5 ದೋಸೆನ ಮಾಡ್ಕೊಳ್ಳೋದನ್ನು ತೋರಿಸಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.